ಸಮೀರ್ ಪಾಪದ ಹುಡುಗ, ಬೈದ್ರೆ ಬೈಸ್ಕೊತಾನೆ, ಹೊಡೆದ್ರೆ ಹೊಡೆಸ್ಕೊತಾನೆ, ಮಾತಾಡಿದ್ರೆ ಮಾತಾಡಿಸ್ಕೊತಾನೆ, ಬೈಬೋದು ಹೊಡಿಬೋದು. ತಪ್ಪು ಮಾಡಿರೋದಾರಲ್ಲ ದೊಡ್ಡವರು, ಗೌಡ್ರ ಕುಟುಂಬ ಅಂತ ಹೇಳಿದ್ರಲ್ಲ ಅವರು, ಹೋಗಿ ಅವ್ರನ್ನ ಕೇಳಿ. ಸಮೀರ್ MD ಅವರಿಗೆ ಪೊಲೀಸ್ ಕಡೆಯಿಂದ ಅರೆಸ್ಟ್ ವಾರೆಂಟ್ ಬಂದಿದೆ. ಹಿಂದೂ ಅಲ್ಲ, ಮುಸ್ಲಿಂ ಹುಡುಗ. ಅವನು ಪಾಪ ಮಾತಾಡಬಾರ್ದಾಗಿತ್ತು, ಮಾತಾಡ್ಬಿಟ್ಟ. ಹಿಂದೂಗಳ ಬಗ್ಗೆ, ಹಿಂದೂ ದೇವಾಲಯದ ಬಗ್ಗೆ ಏನೋ ಮಾತಾಡ್ದ. ಹಾಳಾಗೋಗ್ಲಿ, ಹಿಂದೂ ಹುಡುಗಿ ಬಗ್ಗೆನೇ ಮಾತಾಡ್ದ, ತಪ್ಪಾಗೋಯ್ತು, ಕ್ಷಮಿಸ್ಬಿಡೋಣ ಆಯ್ತಾ. ನಾವು ಕುಯ್ದಿದ್ದಾರೆ, ಹೊಟ್ಟೆ ಹತ್ರ ಕುಯ್ದಿದ್ದಾರೆ, ಮುಟ್ಬಾರ್ ಜಾಗದಲ್ಲಿ, ಆ ಜಾಗದಲ್ಲೆಲ್ಲ ಸ್ಮ್ಯಾಶ್ ಮಾಡಿ ಅಲ್ಲಿಗೆಲ್ಲ ಹೊಡೆದ್ಬಿಟ್ಟು, ಸುತ್ತಿಗೆಯಲ್ಲಿ ಅದರಲ್ಲೆಲ್ಲ ಇದು ಮಾಡಿಬಿಟ್ಟು ಒಂದು 6 ಇಂಚು ಮಣ್ಣು ತುಂಬಿದ್ದಾರೆ. ಅದೇ ಒಂದು ಕೆಲಸನ ನಿಮ್ಮ ಯಾರದ್ದೋ ಮನೆ ಮಕ್ಕಳಿಗೆ, ನಿಮ್ಮ ಮನೆ ಮಕ್ಕಳಿಗೆ, ಅಕ್ಕನಿಗೋ, ತಂಗಿಗೋ, ಅಮ್ಮಂಗೋ, ಹೆಂಡ್ತಿಗೋ, ಅಥವಾ ನಿಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೋ ಮಾಡಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ನಮಸ್ಕಾರ ಸ್ನೇಹಿತರೆ, ಎಲ್ಲ ಕನ್ನಡಿಗರಿಗೂ ನಮಸ್ಕಾರ, ಎಲ್ಲ ಮುಸ್ಲಿಮ್ಸ್ಗೂ ನಮಸ್ಕಾರ, ಎಲ್ಲ ಕ್ರೈಸ್ತರಿಗೂ ನಮಸ್ಕಾರ, ನಮ್ಮ ಹಿಂದೂಗಳಿಗೆ ಅವ್ರಿಗಂತೂ ನಿಜವಾಗ್ಲೂ ದೊಡ್ಡ ನಮಸ್ಕಾರ. ಯಾಕೆ ಅವ್ರಿಗೆ, ನಮ್ಮ ಹಿಂದೂಗಳಿಗೆ ಸ್ಪೆಷಲ್ ಆಗಿ ದೊಡ್ಡ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನೀವು ಮಾತಾಡಿದಂಥ ಮಾತುಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣಿಗೆ ನ್ಯಾಯ ಕೇಳಿದಂಥ ಟೈಮಲ್ಲಿ, ನ್ಯಾಯ ಕೇಳಿದಂಥ ವ್ಯಕ್ತಿಗೆ ನೀವು ಆಡಿದಂಥ ಮಾತುಗಳು ಸಿಕ್ಕಾಬಟ್ಟೆ ತುಂಬಾ ಇಷ್ಟ ಆಯಿತು, ತುಂಬಾ ಖುಷಿ ಆಯಿತು. ಆ ಒಂದು ವಿಷಯದಿಂದ, ಆ ಒಂದು ಕೃತ್ಯದಿಂದ, ನೀವು ಆಡಿದಂಥ ಮಾತುಗಳಿಂದ ಏನೇನೆಲ್ಲ ಆಗಿದೆ, ನಿಮ್ಮ ಮಾತುಗಳು ಸರಿನಾ ತಪ್ಪ ಒಂದಷ್ಟು ಮಾತಾಡಲೇಬೇಕಾಗಿ ಬಂತು. ಈಗ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ನೀವೆಲ್ಲ ಏನು ಟ್ರೋಲ್ ಮಾಡ್ತಾ ಇದ್ರಲ್ಲ ಹಿಂದೂ ವಿರೋಧಿ ಅಂತಂದೇಳಿ ಸಮೀರ್ MD ಅವರ ಬಗ್ಗೆ, ನೀವು ಹಾಲು ಕುಡಿದು ಮಲ್ಕೋಬೋದು. ಯಾಕೆ ಅಂತಂದರೆ ಸಮೀರ್ MD ಅವರಿಗೆ ಪೊಲೀಸ್ ಕಡೆಯಿಂದ ಅರೆಸ್ಟ್ ವಾರೆಂಟ್ ಬಂದಿದೆ. ನಿನ್ನೆ ರಾತ್ರಿ ಅವರನ್ನು ಫೋರ್ಸ್ಫುಲಿ ಎಳ್ಕೊಂಡು ಹೋಗೋಂಥ ಒಂದು ಪ್ರಯತ್ನ ನಡೆದಿತ್ತು. ಪೊಲೀಸ್ ಅವರು ಅವರ ಮನೆಗೆ ನುಗ್ಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಬಂದು ಅವರ ಮನೆಗೆ ನುಗ್ಗಿದ್ರಂತೆ. ಸೊ ಆ ಒಂದು ವಿಷಯ, ಆ ಒಂದು ವಿಡಿಯೋ, ಅದು ಕೂಡ ಇವತ್ತು ನಿನ್ನೆ ರಾತ್ರಿಯಿಂದ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಅದನ್ನು ನೋಡಿದ ಮೇಲೆ ನಿಜವಾಗ್ಲೂ ತುಂಬ ದೊಡ್ಡ ಮನುಷ್ಯರಾಗಿರ್ತಕ್ಕಂಥ, ನಮ್ಮ ಹಿಂದೂಗಳಲ್ಲಿ ಇರ್ತಕ್ಕಂಥ ತುಂಬ ದೊಡ್ಡ ಮನುಷ್ಯರಾಗಿರ್ತಕ್ಕಂಥ ಹಿಂದೂಗಳಿಗೆ ಈ ಒಂದು ವಿಡಿಯೋ ಮಾಡಲೇಬೇಕಾಗಿ ಬಂತು. ನೀವೆಲ್ಲರೂ ಆರಾಮಾಗಿ ಅವರ ಒಂದು ವಿಡಿಯೋ ನೋಡಿ ವಾಪಸ್ಸು, ಇವಾಗ ನಿನ್ನೆ ನೈಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಅದನ್ನು ನೋಡ್ಬಿಟ್ಟು ಆರಾಮಾಗಿ ಹಾಲು ಕುಡಿದ್ಬಿಟ್ಟು ಮಲ್ಕೊಳ್ಳಿ ಆಯಿತಾ. ನಿಮಗೆಲ್ಲ ಖುಷಿಯಾಗಿರುತ್ತೆ ಅನ್ಕೊಂತೀನಿ. ಯಾಕಂದರೆ ನೀವೆಲ್ಲ ಇಷ್ಟಪಡ್ತಾ ಇದ್ರಲ್ಲ ಹಿಂದೂ ವಿರೋಧಿ ಅವರು, ಸಮೀರ್ MD ಅವ್ರು ಯಾಕೆ ನಮ್ಮ ಹಿಂದೂ ದೇವಾಲಯದ ಬಗ್ಗೆ ಮಾತಾಡಬೇಕು, ನಮ್ಮ ಮಂಜುನಾಥ, ನಮ್ಮ ಧರ್ಮಸ್ಥಳದ ಬಗ್ಗೆ ಅವ್ರು ಯಾಕೆ ಮಾತಾಡಬೇಕು? ಅಲ್ಲ ರೀ, ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರು, ಮಂಜುನಾಥನ ಬಗ್ಗೆ ಮಾತಾಡಿದ್ರು, ಶಿವನ ಬಗ್ಗೆ ಮಾತಾಡಿದ್ರು, ಹರಿ ಬಗ್ಗೆ ಮಾತಾಡಿದ್ರು, ಅಲ್ಲಾ ಬಗ್ಗೆ ಮಾತಾಡಿದ್ರು, ಯಾಕೆ ಬೇಕು? ಅವರ ಒಂದು ಉದ್ದೇಶ ಏನಾಗಿತ್ತು ಕರೆಕ್ಟಾಗಿ ನೋಡ್ಕೊಂಡ್ರೆ ಇವತ್ತಿಗೆ 13 ವರ್ಷಗಳಾಗೋಯ್ತು. ಸೌಜನ್ಯ ಕೊಲೆ ಆಗಿ ಆ ಒಂದು ಇನ್ಸಿಡೆಂಟ್ ನಡೆದು ಇಲ್ಲಿಗೆ ಒಂದು 13 ವರ್ಷಗಳಾಗೋಯ್ತು. 2012ರಲ್ಲಿ ನಡೆದಂಥ ಒಂದು ಘಟನೆ. ಆ ಪಾಪ ಒಂದು ಹೆಣ್ಮಗಳು ಹತ್ತತ್ರ ಒಂದು ಇಡೀ ಒಂದು ದಿನ ಪೂರ್ತಿ ನರಳಾಡಿ ಸತ್ತಿದ್ದಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳನ್ನು ಮರಕ್ಕೆ ಕಟ್ಟಾಕಿದ್ದಾರೆ, ಅವಳ ಬಾಯಿನ ಕುಯ್ದಿದ್ದಾರೆ, ಹೊಟ್ಟೆ ಹತ್ರ ಕುಯ್ದಿದ್ದಾರೆ, ಮುಟ್ಬಾರ್ ಜಾಗದಲ್ಲಿ, ಆ ಜಾಗದಲ್ಲೆಲ್ಲ ಸ್ಮ್ಯಾಶ್ ಮಾಡಿ ಅಲ್ಲಿಗೆಲ್ಲ ಹೊಡೆದ್ಬಿಟ್ಟು, ಸುತ್ತಿಗೆಯಲ್ಲಿ ಅದರಲ್ಲೆಲ್ಲ ಇದು ಮಾಡಿಬಿಟ್ಟು ಒಂದು 6 ಇಂಚು ಮಣ್ಣು ತುಂಬಿದ್ದಾರೆ. ಅದೇ ಒಂದು ಕೆಲಸನ ನಿಮ್ಮ ಯಾರದ್ದೋ ಮನೆ ಮಕ್ಕಳಿಗೆ, ನಿಮ್ಮ ಮನೆ ಮಕ್ಕಳಿಗೆ, ಅಕ್ಕನಿಗೋ, ತಂಗಿಗೋ, ಅಮ್ಮಂಗೋ, ಹೆಂಡ್ತಿಗೋ, ಅಥವಾ ನಿಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೋ ಮಾಡಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ಅವಾಗಲೂ ಇದೇ ರೀತಿ ಹೇಳ್ತಾ ಇದ್ರ. ಸರಿ ಅಪ್ಪ, ಆಯಿತು. ಈಗ ನಿಮ್ಮ ಒಂದು ವಿಷಯಕ್ಕೆ ಬರೋಣ, ನೀವು ಮಾತಾಡಿದಂಥ ಮಾತಿಗೆ ಬರೋಣ. ಸಮೀರ್ MD ಒಬ್ಬ ಹಿಂದೂ ಅಲ್ಲ, ಮುಸ್ಲಿಂ ಹುಡುಗ. ಅವನು ಪಾಪ ಮಾತಾಡಬಾರ್ದಾಗಿತ್ತು, ಮಾತಾಡ್ಬಿಟ್ಟ. ಹಿಂದೂಗಳ ಬಗ್ಗೆ, ಹಿಂದೂ ದೇವಾಲಯದ ಬಗ್ಗೆ ಏನೋ ಮಾತಾಡ್ದ. ಹಾಳಾಗೋಗ್ಲಿ, ಹಿಂದೂ ಹುಡುಗಿ ಬಗ್ಗೆನೇ ಮಾತಾಡ್ದ, ತಪ್ಪಾಗೋಯ್ತು, ಕ್ಷಮಿಸ್ಬಿಡೋಣ ಆಯ್ತಾ. ನೀವುಗಳು ಯಾರು? ಮಾತಾಡ್ದಂಥವ್ರು ಯಾರು? ಹಿಂದೂಗಳು ತಾನೆ. ನೀವುಗಳು ಹಿಂದೂ ಆಗಿರೋದಕ್ಕೇನೆ ಒಬ್ಬ ಮುಸ್ಲಿಮ್ಗೆ ನೀನು ಯಾರು ಅಂತ ಪ್ರಶ್ನೆ ಮಾಡಿರೋದಲ್ವಾ? ನೀವುಗಳು ಮಾತಾಡಿ. ಯಾಕೆ ನಿಮಗೆ ಗಂಡಸ್ತಾನ ಇಲ್ವಾ? ಗಂಡಸ್ತಾನ ಇಲ್ಲೇನ್ರಿ? ನೀವು ಮಾತಾಡಿ. ನಿಮ್ಮ ಮನೆ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋದಿಕ್ಕೆ ಪಕ್ಕದ ಧರ್ಮದ ಒಬ್ಬ ವ್ಯಕ್ತಿ ಬಂದು ಹೋರಾಡ್ತಾ ಇದ್ರೆ ಅದಕ್ಕೆ ಸಪೋರ್ಟ್ ಮಾಡೋವಂಥ ಒಂದು ಮನುಷ್ಯತ್ವ ಇಲ್ಲ ನಿಮಗೆ. ಆದರೆ ಮಾತುಗಳು ಮಾತ್ರ ತುಂಬ ಚೆನ್ನಾಗಿ ಆಡ್ತೀರಾ. ಅವ್ನು ನಮ್ಮ ಜಾತಿ, ಅವನಲ್ಲ, ನಮ್ಮ ಜಾತಿ ಕೆಡಿಸ್ಬಿಟ್ಟ, ನಮ್ಮ ದೇವಾಲಯದ ಬಗ್ಗೆ ಮಾತಾಡ್ಬಿಟ್ಟ, ನಮ್ಮ ದೇವ್ರ ಬಗ್ಗೆ ಮಾತಾಡ್ಬಿಟ್ಟ, ಹಿಂದೂ ಧರ್ಮದ ವಿರೋಧಿ ಅಂತ. ನೀವುಗಳು ಮಾತಾಡಿ. ಸಮೀರ್ MD ಬೇಡಪ್ಪ, ಆಯಿತು. ಇವತ್ತೋ ನಾಳೆನೋ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ, ಅದೇನೋ ಪಾಪ ಇವಾಗ ಒಳ್ಳೆಯವ್ರಿಗಂತೂ ಕಾಲ ಇಲ್ಲ, ಅದಂತೂ ಸತ್ಯ. ಏನೇ ಪ್ರೂಫ್ ಇಟ್ಕೊಂಡ್ರು, ಏನೇ ಮಾಡ್ಕೊಂಡ್ರು ಒಳ್ಳೆಯವ್ರಿಗಂತೂ ಕಾಲ ಇಲ್ಲ. ಸೊ ಅವ್ರಿಗೆ ಏನೇನು ಆಗಬೇಕು ಅದಾಗುತ್ತೆ. ಬಟ್ ಅದೇ ರೀತಿ ಮಾಡಿದಂಥ ದೊಡ್ಡ ಮನುಷ್ಯನಿದ್ದಾರೆ. ಈಗ ನಾನು ಗೌಡ ಅಂತ ತಗೊಳಕ್ಕೆ ಹೋಗಲ್ಲ. ಗೌಡ ಅಂತ ತೊಗೊಂಡಿದ್ದಕ್ಕೂ ಯಾರೋ ನನಗೆ ಹಿಂದಿನ ವೀಡಿಯೋದಲ್ಲಿ ಕಮೆಂಟ್ ಹಾಕಿದ್ರು, ಗೌಡ ಅಂತ ಯಾಕೆ ತೊಗೋತಾ ಇದೆಯಾ ಅಂತ. ಸೊ ಅದು ರೆಫರೆನ್ಸ್ ಆಗಿ ಸಮೀರ್ MD ಅವರು ಗೌಡ್ರ ಕುಟುಂಬ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರು. ಅದು ಯಾವ ಕುಟುಂಬಕ್ಕೆ ಒರಿಜಿನಲ್ ಹೆಸರು, ಯಾವ ಕುಟುಂಬದ ಒರಿಜಿನಲ್ ಹೆಸರನ್ನ ಬಳಸಬಾರ್ದು ಅಂತ ಜಸ್ಟ್ ಒಂದು ಆಲ್ಟರ್ನೇಟಿವ್ ಒಂದು ನೇಮನ್ನು ತೊಗೊಂಡ್ರು. ಅದು ಗೌಡಾಸ್ ಕುಟುಂಬ ಅಂತಂದೇಳಿ. ಹಾಗಂತ ಗೌಡ್ರು ಯಾರು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಮ್ಯಾಟ್ರ್ ಏನಿದೆ ಮ್ಯಾಟ್ರಿಗೆ ಬನ್ನಿ. ನಾವು ಕಿತ್ತಾಡೋದಲ್ಲ, ಅವ್ರ ವಿರುದ್ಧ ನಾವು ಕಿತ್ತಾಡೋದಲ್ಲ. ಅಷ್ಟೊಂದು ತಾಕತ್ತಿದೆ, ಅಷ್ಟೊಂದು ಗಂಡಸ್ತಾನ ಇದೆ, ಹೋಗಿ ಕೇಳಿ ಆ ಗೌಡ್ರ ಕುಟುಂಬ ಯಾವುದು ಅಂತ ನಿಮ್ಗೆ ಗೊತ್ತಾಗಿದೆ ತಾನೆ, ಅರ್ಥ ಆಗಿದೆ ತಾನೆ. ಅಲ್ಲೋಗಿ ತೋರಿಸಿ ನಿಮ್ಮ ಪ್ರತಾಪನ, ಅಲ್ಲೋಗಿ ತೋರಿಸಿ ನಿಮ್ಮ ಗಂಡಸ್ತಾನನ.
ಅದನ್ನ ಬಿಟ್ಟು ಒಬ್ಬ ಅಮಾಯಕ ಏನೋ ಮಾಡಬೇಕು, ಏನೋ ಒಂದು ಈ ರೀತಿ ಒಂದು ಹೆಣ್ಣುಮಗಳಿಗೆ, ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು, ಯಾರೂ ಕೂಡ ಏನು ಮಾಡ್ತಾ ಇಲ್ಲ. ಇಷ್ಟು ವರ್ಷದಿಂದ ಆ ಒಂದು ಕೇಸ್ ಪೆಂಡಿಂಗಲ್ಲೇ ಉಳಿತಾ ಇದೆ, ಹೋಗ್ತಾನೆ ಇದೆ ಮುಂದಕ್ಕೆ. ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು, ಇರೋ ಒಂದಷ್ಟು ಪ್ರೂಫ್ಗಳನ್ನ ಕಲೆಕ್ಟ್ ಮಾಡಿ ಆ ಒಂದು ವಿಷಯದ ಬಗ್ಗೆ ಮಾತಾಡಿದ ಮೇಲೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಮನುಷ್ಯತ್ವ ಇಲ್ಲ ಅಂತಂದರೆ ನೀವುಗಳು ನಿಜವಾಗ್ಲೂ ಹಿಂದೂ ಧರ್ಮದಲ್ಲಿ ಹುಟ್ಟಿರೋದು ನಿಜವಾಗ್ಲೂ ನಾಲಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವರಾಣೆಗೂ ನಾಲಾಯಕ ನೀವುಗಳು. ನಿಮ್ಮ ಧರ್ಮದ ಬಗ್ಗೆ ನಿಮ್ಮ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಧರ್ಮದ ಒಂದು ಹುಡುಗಿಗೆ ಅನ್ಯಾಯ ಆದರೆ ಮಾತಾಡೋಕ್ಕಾಗಲ್ಲ ನಿಮಗೆ. ಹಾಗಾದ್ರೆ ನೀವುಗಳೇನು? ನೀವುಗಳು ಯಾರು ಗಂಡಸ್ರೇ ಅಲ್ವಾ? ಹಾಗಾದ್ರೆ ನಾನು ಒಬ್ಬ ಹಿಂದೂ ಆಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಕೇಳಿ, ಸಮೀರ್ ನಾನು ಮುಸ್ಲಿಂ ಅಂತಾನೋ, ಅವನು ಏನೋ ಮಾತಾಡ್ದ, ಇವಾಗ ಅವನ ಮೂಲಕ ಅವನು ಮಾಡಿರೋ ವಿಡಿಯೋ ಇಟ್ಕೊಂಡು ನಾವು ಮಾಡಿದ್ರೆ ಏನೋ ವೈರಲ್ ಆಗ್ಬಿಡ್ತೀವಿ ಅಂತಾನೋ, ಈ ಒಂದಷ್ಟು ವಿಷಯಗಳಂತೂ ದೇವರಾಣೆಗೂ ಅಲ್ವೇ ಅಲ್ವಾ ಸ್ವಾಮಿ. ನಾನು ವಿಡಿಯೋ ಮಾಡೋ ಉದ್ದೇಶ ಹೇಳ್ತೀನಿ ಕೇಳಿ, ಸೀರಿಯಸ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಮೊದಲನೇ ಪಾಯಿಂಟ್ ಏನಂತಂದರೆ, ಒಬ್ಬ ಹೆಸರಾಂತ ಡೈರೆಕ್ಟರ್ ಕೈ ತಗೊಂಡೋಗಿ ಈ ಒಂದು ಸ್ಟೋರಿ ಕೊಟ್ಟಿದ್ರು ಕೂಡ ಅಷ್ಟು ಕ್ಲಿಯರ್ ಕಟ್ಟಾಗಿ ಒಬ್ಬ ಡೈರೆಕ್ಟರ್ ತೋರ್ಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಷ್ಟು ನೀಟಾಗಿ ಒಂದು ಎ ಐ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸಮೀರ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಆ ಒಂದು ಸ್ಟೈಲ್ ನನಗೆ ತುಂಬ ಇಷ್ಟ ಆಯಿತು. ಆ ಒಂದು ವಿಡಿಯೋ ನನಗೊಂದು ಸಿನಿಮಾ ನೋಡಿದಾಗ ಆಯಿತು. ಸೊ ಅದಕ್ಕೆ ನಾನು ಫಸ್ಟ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಅದಾದಮೇಲೆ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ಸತ್ಯಗಳು. ಮೊದಲು ಏನು ಅರ್ಥ ಮಾಡ್ಕೋತಿರೋ ಬಿಡ್ತಿರೋ, ಆ ಒಂದು ವಿಡಿಯೋದಲ್ಲಿ ತಪ್ಪುಗಳನ್ನ ಹುಡ್ಕೋದನ್ನ ಬಿಟ್ಟು ತಪ್ಪು ಮಾಡಿದವ್ರು ಯಾರು ಅವ್ರನ್ನ ಹುಡ್ಕೋಕ್ಕಾಗುತ್ತಾ ನೋಡಿ ನಿಮ್ಮ ಕೈಲಿ. ಅದಾಗುತ್ತಾ ನಿಮ್ಮ ಕೈಲಿ? ಇಲ್ಲ. ಯಾಕೆ? ಸಮೀರ್ನ ಕೇಳ್ತೀರಾ, ಸಮೀರ್ಗೆ ಬೈತೀರಾ. ಯಾಕೆ? ಸಮೀರ್ ಪಾಪದ ಹುಡುಗ, ಬೈದ್ರೆ ಬೈಸ್ಕೊತಾನೆ, ಹೊಡೆದ್ರೆ ಹೊಡೆಸ್ಕೊತಾನೆ, ಮಾತಾಡಿದ್ರೆ ಮಾತಾಡಿಸ್ಕೊತಾನೆ, ಬೈಬೋದು, ಹೊಡಿಬೋದು. ತಪ್ಪು ಮಾಡಿರೋ ಇದಾರಲ್ಲ ದೊಡ್ಡವರು, ಗೌಡ್ರ ಕುಟುಂಬ ಅಂತ ಹೇಳಿದ್ರಲ್ಲ ಅವರು, ಹೋಗಿ ಅವ್ರನ್ನ ಕೇಳಿ. ಆ ಗಂಡಸ್ತಾನ ಇಲ್ವಾ ನಿಮಗೆ? ಪಾಪದ ಹುಡುಗರನ್ನ ಕೇಳ್ತೀರಾ. ಇಲ್ಲಿ ಜಾತಿ ವಿಷಯ ಎಲ್ಲ ತೊಗೊಂಡ್ಬರ್ತೀರಾ. ರೀ ನಾಲಾಯಕ್ ನನ್ನ ಮಕ್ಳು ಕಂಡ್ರೆ, ನಿಜವಾಗ್ಲೂ ಈ ಥರ ಮಾತಾಡೋ ಕಚ್ಚಡ ನನ್ನ ಮಕ್ಳಿದಾರಲ್ಲ, ನಿಜವಾಗ್ಲೂ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದಲ್ಲಿ ಹುಟ್ಲೇಬಾರ್ದಾಗಿತ್ತು ಇಂಥ ನಾಯಿಗಳು, ಈ ಥರ ಮಾತಾಡೋರು. ನಿಜವಾಗ್ಲೂ ನನ್ನ ಒಂದು ವಿಡಿಯೋಗೂ ಆ ಥರ ಕಮೆಂಟ್ ಹಾಕ್ಬಿಡಿ. ದೇವರಣೆಗೂ ನನಗೆ ಹರ್ಟ್ ಆಗುತ್ತೆ. ಜಾತಿ ವಿಷಯದ ಬಗ್ಗೆ, ಸಮೀರ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ದಯವಿಟ್ಟು ಜಾತಿ ವಿಷಯದ ಬಗ್ಗೆ ಅಲ್ಲಿ ಕಮೆಂಟೇ ಹಾಕ್ಬಿಡಿ. ನೀವು ನನ್ನ ವಿಡಿಯೋ ನೋಡದೆ ಹೋದ್ರೂ ಪರವಾಗಿಲ್ಲ, ನಾನು ಬೇಜಾರಾಗಲ್ಲ. ಈ ಥರದೊಂದು ವಿಡಿಯೋ ನೋಡಿ, ಒಂದು ವಿಡಿಯೋ ನಾನು ಬೇಕಾದ್ರೆ ಪ್ಲೇ ಮಾಡ್ತೀನಿ. ಆ ಒಂದು ವಿಡಿಯೋದಲ್ಲಿ ಸಮೀರ್ ಮನೆಗೆ ನಿನ್ನೆ ನೈಟ್ ಅರೌಂಡ್ ಒಂದು 10:45 ಅನ್ಕೊತೀನಿ, 10:45 ಟೈಮಲ್ಲಿ ಪೊಲೀಸ್ ನುಗ್ಗಿದ್ದಾರೆ. ಆ ವ್ಯಕ್ತಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಈಗ 3 ಡೇಸ್ ಆಗ್ತಾ ಬಂತು. ಸೊ ಫಸ್ಟ್ ಡೇ ಆ ಒಂದು ವಿಡಿಯೋ 1 ಮಿಲಿಯನ್ ದಾಟ್ತಾ ಇದ್ದಾಗೇ ಅವರು ಕೈ ಕಾಲು ಶೇಕ್ ಆಗ್ತಿತ್ತಂತೆ. ಸ್ವಲ್ಪ ಅವ್ರ ಸಿಚುವೇಶನನ್ನು ಯೋಚನೆ ಮಾಡಿ, ಯಾರಿಗೋಸ್ಕರ ಮಾಡಿದ್ರು ಅವರು. 1 ಮಿಲಿಯನ್ ದಾಟ್ತಾ ಇದ್ದಾಗೆ ಅವರ ಪ್ರಾಣ ಹೋಗುವಂಥ ಸ್ಥಿತಿಲಿತ್ತು. ಅಷ್ಟೊಂದು ಫೋನ್ ಕಾಲ್ಸ್ ಬರ್ತಾ ಇರುತ್ತೆ. ಅವರ ಒಂದು ಮನೆ ಅಡ್ರೆಸ್ ಲೀಕ್ ಆಗಿರೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಒಂದಷ್ಟು ಮಾಹಿತಿ ಗೊತ್ತಾದ್ಮೇಲೆ ಆ ವ್ಯಕ್ತಿ ಇನ್ನೂ ಮನೇಲಿ ಉಳ್ಕೋತಾರಲ್ಲ, ಅದೇ ಬೇರೆಯವರಾಗಿದ್ರೆ, ಯಾವುದೇ ಒಬ್ಬ ರಾಜಕಾರಣಿ ಆಗಿದ್ದಿದ್ರು ದೇವರಾಣೆಗೂ ಫ್ಲೈಟ್ ಹತ್ಕೊಂಡು ಯಾವುದೋ ಕೆನಡಾಗೋ ಅಮೇರಿಕಾಗೋ ಓಡೋಗ್ಬಿಡ್ತಿದ್ದ ಕಣ್ರಿ. ಆದರೂ ಆ ವ್ಯಕ್ತಿ ಅಲ್ಲೇ ಉಳ್ಕೊಂಡಿದ್ದಾನೆ. ಈ ಫಸ್ಟ್ ಆಫ್ ಆಲ್ ನಿಮ್ಗಳಿಗೆ ಜಾತಿ ಅನ್ನೋದೊಂದು ಸಮಸ್ಯೆ ಆಗಿದೆ ಅಲ್ವಾ. ಇದೇ ಸಮೀರ್ ಅವ್ರದ್ದು 2 ಅಕೌಂಟ್ ಇದೆ. ಆ್ಯಕ್ಚುಲಿ ನಾನು ಅವರ ವೀಡಿಯೋಸ್ನ ಈಗಲ್ಲ, ಮುಂಚೆಯಿಂದನೂ ರೆಗ್ಯುಲರ್ ಅವರ ವೀಡಿಯೋಸ್ಗಳನ್ನ ನೋಡ್ತಾ ಬಂದಿದ್ದೀನಿ. ಒಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾರೆ. ಅವರ ಒಂದು ಇನ್ನೊಂದು ಅಕೌಂಟ್ ಇದೆ, ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳ್ತಾರೆ. ಒಂದು ಅಕೌಂಟಲ್ಲಿ ದೇವಾಲಯಗಳ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳ್ತಾರೆ. ಆ ಒಂದು ಅಕೌಂಟನ್ನು ತೆಗೆದು ಓಪನ್ ಮಾಡ್ಬಿಟ್ಟು ನೋಡಿ. ಆ ಒಂದು ಅಕೌಂಟಲ್ಲಿ ಅವರು ಹಿಂದೂ ದೇವಾಲಯಗಳ ಬಗ್ಗೆ ವಿಡಿಯೋ ಮಾಡ್ತಾರೆ. ಹಿಂದೂ ದೇವಾಲಯಗಳ ಬಗ್ಗೆ, ಫಾರ್ ಎಕ್ಸಾಂಪಲ್ ತುಮಕೂರಿನ ಸಿದ್ದೇಶ್ವರ ಟೆಂಪಲ್ ಬಗ್ಗೆ ಅದರಲ್ಲಿ ಒಂದು ವಿಡಿಯೋ ಇದೆ, ಅಶ್ವತ್ಥಾಮನ ಬಗ್ಗೆ ಇದೆ, ಮಹಾಭಾರತದ ಬಗ್ಗೆ ಇದೆ, ಮಹಾಭಾರತದ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಮಾಡಿದ್ದಾರೆ, ಮಹಾಭಾರತದ ಪರಾಕ್ರಮಿಗಳ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ನೀವು ಮಾಡ್ತೀರಾ? ಅದನ್ನು ಮಾಡ್ತೀರಾ? ಹೋಗ್ಲಿ, ಅಟ್ಲೀಸ್ಟ್ ನೀವು ಯಾರಾದರೂ ಒಬ್ಬರು ಹೋಗಿ ಒಬ್ಬರು ಮುಸ್ಲಿಂ ಪರಾಕ್ರಮಿಗಳು ಯಾರಾದರೂ ಇದ್ದರೆ, ಅಥವಾ ಒಂದು ಮುಸ್ಲಿಂ ದೇವ್ರ ಬಗ್ಗೆ ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡ್ತೀರಾ? ಮಾಡಲ್ಲ. ಯಾಕೆ? ನಿಮ್ಗೆ ಅಷ್ಟೊಂದು ಭಾಷಾಭಿಮಾನ, ಅಷ್ಟೊಂದು ದೇಶಾಭಿಮಾನ. ಸರಿ, ನಿಮ್ಮ ಧರ್ಮ ನೀವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಾನು ಕೂಡ ಒಬ್ಬ ಹಿಂದೂ, ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ಸಮೀರ್ MDನ ನೀವು ಹೇಟ್ ಮಾಡೋದಾದ್ರೆ ಯಾಕೆ ಹೇಟ್ ಮಾಡಬೇಕು? ಅವ್ರೇನು ಪಾಕಿಸ್ತಾನದವರ? ಏನಾದ್ರು ಬಾಂಬ್ ಹಾಕಕ್ಕೆ ಬಂದಿದ್ರಾ? ಏನು ಉಗ್ರಗಾಮಿನ? ಸಮೀರ್ MDನ ಯಾಕೆ ನೀವು ಸಮೀರ್ ಅವ್ರನ್ನ ಹೇಟ್ ಮಾಡ್ತಾ ಇದ್ದೀರಾ? ಯಾಕೆ ಅವರ ವಿರುದ್ಧ ದಂಗೆ ಹೇಳ್ತಾ ಇದ್ದೀರಾ? ಅವರ ವಿರುದ್ಧ ಕಿಡಿಕಾರ್ತಾ ಇದ್ದೀರಾ? ಅವ್ರನ್ನ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದೀರಾ? ಅವ್ರೇನಾದ್ರು ಪಾಕಿಸ್ತಾನದಿಂದ ಬಂದಿದ್ದಾರಾ? ಹೇಳಿ ನೋಡೋಣ. ಪಾಕಿಸ್ತಾನದಿಂದ ಬಂದಿದ್ದಾರೆ, ಅವ್ರು ಬಾಂಬ್ ಹಾಕಕ್ಕೆ ಬಂದಿದ್ದಾರೆ, ಗುರು ನಮ್ಮ ದೇಶನ ಹಾಳು ಮಾಡ. ಏನಿಲ್ಲ ಗುರು, ಅವರ ಒಂದು ಉದ್ದೇಶ ಒಂದೇ, ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಬೇಕು. ಅದನ್ನು ಅವ್ರು ಕೊಡಿಸಿದ್ರೆ, ದೊಡ್ಡ ವ್ಯಕ್ತಿಗಳೇನಿದ್ದಾರೆ ಆ ಒಂದು ನ್ಯಾಯ ಕೊಟ್ಟರೆ ಸಮೀರ್ ಸುಮ್ಮನೆ ಆಗ್ತಾರೆ. ಸಮೀರ್ ಅಷ್ಟೇ ಅಲ್ಲ, ಅವರೊಟ್ಟಿಗಿರ್ತಕ್ಕಂಥ ಎಲ್ಲ ಕನ್ನಡಿಗರು, ಎಲ್ಲ ಕನ್ನಡ ಟ್ರೋಲ್ ಪೇಜಸ್ಸು, ಎಲ್ಲ ಕನ್ನಡ ಯೂಟ್ಯೂಬರ್ಸು ಸುಮ್ಮನೆ ಆಗ್ತಾರೆ. ನೀವುಗಳು ದಯವಿಟ್ಟು ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ.
ಆ ಒಂದು ವಿಡಿಯೋನ ನಿಮಗೆ ಇನ್ನೂ ಒಂದ್ಸಲ ಟೈಮ್ ಇದ್ದರೆ ನೋಡಿ ಕೂತ್ಕೊಂಡು. ಆ ಒಂದು ವಿಡಿಯೋದಲ್ಲಿ ಅವ್ರು ಏನು ಹೇಳಿದ್ದಾರೆ, ಹಿಂದೂ ದೇವಾಲಯ ಮಂಜುನಾಥ ಸ್ವಾಮಿ ಬಗ್ಗೆ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ಅಫ್ಕೋರ್ಸ್ ಆ ಒಂದು ಕೃತ್ಯಗಳು ನಡೆದಿರೋದು, ಆ ಒಂದಷ್ಟು ಮರ್ಡರ್ಗಳು ನಡೆದಿರೋದು ಅದೇ ಜಾಗದಲ್ಲಿ. ಯಾವ ಜಾಗದಲ್ಲಿ ಕೊಲೆ ಕೇಸ್ಗಳು ನಡೆಯುತ್ತೋ, ಯಾವ ಜಾಗದಲ್ಲಿ ಕೊಲೆಗಳು ನಡೆಯುತ್ತೋ ಆ ಒಂದು ಜಾಗದ ಹೆಸರು ಹೇಳಬೇಕಾಗುತ್ತೆ. ಆ ಒಂದು ಜಾಗದ ವೈಶಿಷ್ಟ್ಯತೆ ಏನಿರುತ್ತೆ, ಅಲ್ಲಿನ ಸ್ಪೆಷಾಲಿಟೀಸ್ ಏನಿರುತ್ತೆ, ಅಲ್ಲಿನ ಒಂದಷ್ಟು ಕ್ವಾಲಿಟೀಸ್ ಏನಿದೆ, ಅಲ್ಲೊಂದಷ್ಟು ಏನೋ ಒಂದಷ್ಟು ಇರುತ್ತಲ್ವ, ಅದನ್ನು ಹೇಳಲೇಬೇಕು, ಎಕ್ಸ್ಪ್ಲೈನ್ ಮಾಡಲೇಬೇಕು. ಮಾಡದೆ ಹೆಂಗೆ ಹೇಳೋಕ್ಕಾಗುತ್ತೆ? ಇವಾಗ ಮೈಸೂರಲ್ಲಿ ಈ ಥರದೊಂದಷ್ಟು ಘಟನೆಗಳು ನಡೆದಿದ್ದರೆ ಏನು ಮಾಡ್ತಾ ಇದ್ರು? ಮೈಸೂರು ಅರಮನೆ ತಗೋತಾ ಇದ್ರು, ಮೈಸೂರು ಚಾಮುಂಡೇಶ್ವರಿ ತಗೋತಾ ಇದ್ರು. ಹೇಳಲೇಬೇಕು, ಅವರಾಗಲಿ ನಾನಾಗಲಿ ಯಾರಾದರೂ ಹೇಳಲೇಬೇಕು. ಹಾಗಾಗಿ ಮಾತಾಡಿದ್ದಾರೆ. ಆ ಒಂದು ದೇವಸ್ಥಾನ ಜೈನರಿಗೆ ಸೇರಿದ್ದು. ಸೊ ಅದು ಜೈನರಿಗೆ ಸೇರಿದಂಥ ದೇವಸ್ಥಾನ ಅವರ ಒಂದು ಅಂಡರಲ್ಲೇ ಇಷ್ಟು ದಿನ ನಡೀತಾ ಇದೆ. ಅದು ನಮ್ಮ ಗೌರ್ಮೆಂಟಿಗೆ ಸೇರೇ ಇಲ್ಲ. ಈಗ ಅಟ್ ಪ್ರೆಸೆಂಟ್ ಆ ಒಂದು ದೇವಸ್ಥಾನ ನಡೆಸ್ತಾ ಇರೋದು ಕೂಡ ಅವರೇ. ಸೊ ಗೊತ್ತಾಗುತ್ತೆ ನಿಮ್ಗೆ ಯಾರು ಅಂತ. ಸೊ ಈಗ ನನ್ನ ಹಿಂದಿನ ವಿಡಿಯೋದಲ್ಲಿ ಗೌಡ್ರ ಕುಟುಂಬ ಅಂತ ನಾನು ಮಾತಾಡಿದ್ದಕ್ಕೆ, ಗೌಡ್ರು ಅಂತ ಮೆನ್ಷನ್ ಮಾಡಿದ್ದಕ್ಕೆ ಗೌಡ್ರು ಯಾರೋ ಒಬ್ರು ಸ್ವಲ್ಪ ಬೇಜಾರಾಗಿ ಮೆಸೇಜ್ ಹಾಕಿದ್ದಾರೆ. ನನ್ನ ಒಂದು ಉದ್ದೇಶ ನಿಜವಾಗ್ಲೂ ಗೌಡ್ರನ್ನ ಬೈಯೋದಾಗಲಿ ಅಲ್ಲ, ಅಲ್ಲಿ ರೆಫರೆನ್ಸನ್ನು ತೊಗೊಂಡಿದ್ರು ಅಂತ ನಾನು ತೊಗೊಂಡೆ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಉದ್ದೇಶ ಅದಲ್ಲ. ನನ್ನ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಮೊದಲನೇದಾಗಿ ಜಸ್ಟಿಸ್ ಫಾರ್ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು. ಅವರ ಒಂದು ಕೊಲೆ ಕೇಸ್ಗೆ, ಅವರ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ಒಂದು ಹೆಣ್ಣುಮಗು ಎಷ್ಟು ನರಳಾಡಿ ಜೀವ ಬಿಟ್ಟಿದೆ, ಎಷ್ಟು ನರಳಾಡಿ ಅವತ್ತಿನ ದಿನ ನರಕಯಾತನೆ ಅನುಭವಿಸಿದೆ, ಅದೆಲ್ಲದಕ್ಕೂ ಪ್ರತಿಫಲ ಸಿಗಬೇಕು. ಆ ಒಂದು ಕೃತ್ಯ ಮಾಡಿದಂಥವ್ರು, ಆ ಒಂದಷ್ಟು ಕೆಲಸ, ಆ ಒಂದು ಕಚಡ ಕೆಲಸಗಳನ್ನ ಮಾಡಿದವರು ಪ್ರಪಂಚದ ಮುಂದೆ ಬರಬೇಕು. ಆ ಒಂದಷ್ಟು ಮುಖಗಳು ಪ್ರಪಂಚದ ಮುಂದೆ ಬರಬೇಕು. ಅವಳು ಎಷ್ಟು ನೋವು ತಿಂದು ಸತ್ತಿದ್ದಾಳೋ ಅದಕ್ಕಿಂತ 10ರಷ್ಟು ನೋವುಗಳನ್ನ, ಅದಕ್ಕಿಂತ 10ರಷ್ಟು ಟಾರ್ಚರ್ ಮಾಡಿ ಈ ನನ್ನ ಮಕ್ಕಳನ್ನ ಸಾಯಿಸಬೇಕು. ನನ್ನ ಒಂದು ಉದ್ದೇಶ ಇದೆ, ನಾನು ಓಪನ್ ಆಗಿ ಹೇಳ್ತೀನಿ. ಎರಡನೇದಾಗಿ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ದು, ಸೌಜನ್ಯ ಕೇಸು ಇವಾಗ ನೆನ್ನೆದೋ ಮೊನ್ನೆದೋ ಅಲ್ಲ, ಇದು 13 ಇಯರ್ಸಿಂದ ನಡೀತಾನೆ ಇದೆ. ಬಟ್ ಎಲ್ಲೂ ಕೂಡ ಇದು ಇಷ್ಟೊಂದು ವೈರಲ್ ಆಗಿರಲಿಲ್ಲ. ಜಸ್ಟ್ 1 ಲಕ್ಷ 2 ಲಕ್ಷ ಜನ ನೋಡ್ತಾ ಇದ್ರು, ಮುಗಿತಾ ಇತ್ತು. ಎಲ್ಲೋ ಇಲ್ಲೊಬ್ರಿಗೆ ಗೊತ್ತಾಗ್ತಾ ಇತ್ತು ಅಷ್ಟೇ. ನಾನು ಕೂಡ ಲಾಸ್ಟ್ ಇಯರ್ ಕೂಡ ಈ ಒಂದು ನಾನು ಯೂಟ್ಯೂಬಿನ ಅವಾಗಿನೂ ಶುರು ಮಾಡಿರಲಿಲ್ಲ. ಆ ಟೈಮಲ್ಲಿ ಕೂಡ ನಾನು ವೀಡಿಯೋಸ್ ನೋಡಿದ್ದೀನಿ ಸೌಜನ್ಯ ಕೇಸ್ ಬಗ್ಗೆ. ಅದಕ್ಕಿಂತ ಮುಂಚೆ ಕೂಡ 2015, 14, 16 ಟೈಮಲ್ಲೇನೋ ಆ ಟೈಮಲ್ಲಿ ಕೂಡ ಈ ಒಂದು ವಿಷಯದ ಬಗ್ಗೆ ಮಾತುಕತೆ ಆಗಿತ್ತು. ಬಟ್ ನ್ಯಾಯ ಸಿಗ್ತಾ ಇಲ್ಲ. ಇದಾದ್ಮೇಲೆ ಇನ್ನೂ ಒಂದು ವಿಡಿಯೋದಲ್ಲಿ ನೋಡಿದೆ, ಆ ಒಂದು ಕುಟುಂಬ ನ್ಯಾಯ ಕೇಳೋದಕ್ಕೆ ಅಂತ ಬೀದಿಗೆ ಬಂದರೆ ಪಬ್ಲಿಕ್ಕಲ್ಲಿ ಪೊಲೀಸ್ನವ್ರ ಎದುರುಗಡೆನೆ ಆ ಒಂದು ಕುಟುಂಬಕ್ಕೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ಎಲ್ಲಿಗೆ ಹೋಗ್ತಾ ಇದೆ? ಪೊಲೀಸ್ನವ್ರು ಇದ್ದಾರೆ, ಏನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಆ ಗೌಡ್ರ ಕುಟುಂಬ ಅನ್ನೋದು ಏನಿದೆ ಅದು ಒಂದಷ್ಟು ನಾಯಿಗಳನ್ನ ಸಾಕಿದ್ದಾರೆ, ಗೌರ್ಮೆಂಟ್ ನಾಯಿಗಳು. ಆ ನಾಯಿಗಳು ಒಂದಷ್ಟು ತಿಂದಿದ್ದಾರೆ, ಆ ಗೌಡ್ರ ಕುಟುಂಬದಿಂದ ಒಂದು ಸ್ವಲ್ಪ ತಿಂದಿದ್ದಾರೆ. ಸೊ ಹಾಗಾಗಿ ಆ ಗೌಡ್ರ ಕುಟುಂಬದ ಋಣ ಅವ್ರು ತೀರಿಸ್ತಾ ಇದ್ದಾರೆ. ಹಾಗಾಗಿ ಬೇರೆ ಯಾರಿಗೂ ಕೂಡ ಇವ್ರು ಸಪೋರ್ಟ್ ಮಾಡಲ್ಲ. ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಇನ್ನೂ ಒಂದಷ್ಟು ಕೃತ್ಯಗಳು ಈ ರೀತಿ ನಡೀಲಿ. ಕೊನೆಗೆ ಈಗ ಯಾರು ಸೆಕ್ಯೂರಿಟಿ ಮಾಡ್ತಾ ಇದ್ದಾರಲ್ಲ, ಆ ಗೌಡ್ರ ಕುಟುಂಬಕ್ಕೆ ಯಾರು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಅವರ ಮನೆ ಹೆಣ್ಣುಮಕ್ಕಳನ್ನ ಕರ್ಕೊಂಡೋಗಿ, ಅವರ ಮನೆ ಹೆಂಡತಿಯರನ್ನ ಕರ್ಕೊಂಡೋಗಿ, ಅವ್ರ ಮನೆ ಮಕ್ಕಳನ್ನ ಕರ್ಕೊಂಡೋಗಿ ಈ ಥರ ರೇಪ್ ಮಾಡಿದ್ರು ಕೂಡ ಅವ್ರು ಅವಾಗ ಇದನ್ನೇ ಮಾಡ್ತಾರೆ ಅಷ್ಟೇ. ಅವಾಗ ಇದನ್ನೇ ಮಾಡ್ತಾರೆ, ಬೇರೆ ವಿಧಿ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಇವಾಗ ಈ ಒಂದು ಕೃತ್ಯ ನಡೆದ ಮೇಲೆ ನಿನ್ನೆ ರಾತ್ರಿ ಒಂದು ವಿಡಿಯೋ ಲೀಕ್ ಮಾಡಿದ್ರು ನಮ್ಮ ಸಮೀರ್ MD ಅವರು. ಆ ಒಂದು ವಿಡಿಯೋದಲ್ಲಿ ಸಮೀರ್ ಅವರು ಅವರ ಪರವಾಗಿ ಗಿರೀಶ್ ಸರ್ ಹೋಗಿದ್ದಾರೆ. ಗಿರೀಶ್ ಸರ್ ಯಾರಂತ ನಿಮ್ಗೆ ಗೊತ್ತು ಆಲ್ರೆಡಿ. ಈಗ ಈ ಒಂದು ವಿಷಯ ವೈರಲ್ ಆದಮೇಲೆ ಗಿರೀಶ್ ಸರ್ ಯಾರಂತ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ವಿಡಿಯೋ ಲೆಂತಿ ಆಗಿತ್ತು, ಹಾಗಾಗಿ ಅದ್ರ ಬಗ್ಗೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಆ ಒಂದು ಟೈಮಲ್ಲಿ ನಿನ್ನೆ ರಾತ್ರಿ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ನವ್ರು ಬಂದಂಥ ಟೈಮಲ್ಲಿ ಗಿರೀಶ್ ಸರ್ ಅಲ್ಲಿದ್ದರಂತೆ. ಸೊ ಬರ್ತಿದ್ದಾರಂತ ಗೊತ್ತಾದಾಗ ಬಳ್ಳಾರಿಯಿಂದ, ಬೆಂಗಳೂರಿಂದ SP ಅವರು ಮೇಲೆ ಒಂದಷ್ಟು ಪೊಲೀಸ್ ಬಳಗ ಎಲ್ಲ ನುಗ್ಗಿ ನಾವು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಬಂದಿದ್ರಂತೆ. ಸೊ ಹಾಗಾಗಿ ಆ ಟೈಮಲ್ಲಿ ಒಂದಷ್ಟು ರೂಲ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಗಿರೀಶ್ ಸರ್ ಅಲ್ಲಿ ಅವ್ರನ್ನ ಸೇಫ್ ಮಾಡಿದ್ದಾರೆ. ಇಟ್ ಮೀನ್ಸ್ ಸೇಫ್ ಅಂತ ಏನಲ್ಲ, ತನಿಖೆ ಇದ್ದಂಥ ಟೈಮಲ್ಲಿ ನಮ್ಮ ಹುಡುಗ ಸಮೀರ್ ಏನಿದ್ದಾರೆ ಅವರು ಜೈಲಿಗೆ ಬರ್ತಾರೆ. ಬಟ್ ಈಗ ನೀವು ಕರ್ಕೊಂಡು ಹೋಗೋದು ತಪ್ಪಾಗುತ್ತೆ. ಅವ್ರು ಅಲ್ಲೆಲ್ಲೂ ಕೂಡ ರಿಯಲ್ ನೇಮ್ಗಳನ್ನ ಮೆನ್ಷನ್ ಮಾಡಿಲ್ಲ. ನೀವು ತನಿಖೆ ಇದ್ದಂಥ ಟೈಮಲ್ಲಿ ಕರೀರಿ, ಅವಾಗ ಬರ್ತಾರೆ ಅಂತ ಹೇಳಿ ಒಂದಷ್ಟು ದಾಖಲೆಗಳನ್ನ ತೋರಿಸಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಅವರು ಹೇಳ್ತಕ್ಕಂಥ ಮಾತುಗಳನ್ನ ಕೇಳಿದ ಮೇಲೆ ನನಗನ್ಸಿದ್ದೇನೆಂದರೆ, ಗಿರೀಶ್ ಸರ್ ಹೇಳ್ಬೇಕಾದ್ರೆ ನನಗನ್ಸಿದ್ದೇನಪ್ಪ ಅಂತಂದರೆ, ಅಫ್ಕೋರ್ಸ್ ಪೊಲೀಸ್ನವರು ಕೂಡ ಹೆಲ್ಪ್ಲೆಸ್ ಆಗಿದ್ದಾರೆ ಅಂತ ಅನಿಸ್ತು. ಯಾಕಂತಂದರೆ ಅರೆಸ್ಟ್ ಮಾಡಲೇಬೇಕು ಅಂತ ಬಂದಂಥ ಪೊಲೀಸ್ನವರು ಕನ್ವಿನ್ಸ್ ಆಗ್ಬಿಟ್ಟು ವಾಪಸ್ ಹೋಗ್ತಾರೆ ಅಂದರೆ ಅವ್ರಿಗೆಲ್ಲೋ ಒಂದು ಮೂಲೆಯಲ್ಲಿ ಅನಿಸಿರುತ್ತೆ. ಬಟ್ ಆದರೂ ಕೂಡ ವಿಧಿ ಇಲ್ಲದೆ ಅವರು ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ಇದು ತುಂಬಾ ಕಾಂಪ್ಲಿಕೇಟ್ ಇದೆ. ತುಂಬ ದೊಡ್ಡ ಕೈಗಳಿದೆ. ಇವಾಗೇನೋ ಜಸ್ಟ್ ಒಂದು ತಲೆ ಕಾಣಿಸಿದೆ ನಮ್ಗೆ ಅಂದ ತಕ್ಷಣ ಅದೇ ಒಂದು ದೊಡ್ಡ ತಲೆ ಅಂತಲ್ಲ, ಅದಕ್ಕಿಂತ ದೊಡ್ಡ ತಲೆಗಳಿದೆ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ವಿಡಿಯೋ ಲೆಂತಿ ಆಗೋಯ್ತು.
ಬಟ್ ಆದಷ್ಟು ಸಾಕಷ್ಟು ಯೂಟ್ಯೂಬರ್ಸ್ಗಳಿಗೆ ನಾನು ಸಾಕಷ್ಟು ವಿಡಿಯೋ ಮಾಡೋರಿಗೆ ನಾನು ಕೇಳೋದೇನೆಂದರೆ, ದಯವಿಟ್ಟು ಯಾರು ಕೂಡ ರೀಲ್ಸ್ಗಳಲ್ಲಿ ಎಲ್ಲೂ ಕೂಡ ಒರಿಜಿನಲ್ ನೇಮ್ಗಳನ್ನ ಯೂಸ್ ಮಾಡಬೇಡಿ. ತುಂಬಾ ಥ್ರೆಟ್ ಇದೆ. ಸಾಕಷ್ಟು ಜನ ಅರೌಂಡ್ ಒಂದು 50+ ಮೆಂಬರ್ಸ್ ಅವ್ರ ಮೇಲೆ ಕೇಸ್ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾತಾಡಿ. ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ಕೂಡ ಸೌಜನ್ಯ ಅವರ ಪರವಾಗಿರಲಿ, ಸಮೀರ್ ಅವರ ಪರವಾಗಿರಲಿ. ನಾನು ಕೂಡ ಕೇಳ್ಕೊತೀನಿ, ಜಸ್ಟಿಸ್ ಫಾರ್ ಸೌಜನ್ಯ. ಸಮೀರ್ ಅವ್ರಿಗೆ ಒಳ್ಳೇದಾಗಬೇಕು, ಆ ಒಂದು ಹೆಣ್ಣುಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ, ಒಂದು ಹಿಂದೂ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಂತ ಹೋರಾಡ್ತಾ ಇರ್ತಕ್ಕಂಥ ಒಬ್ಬ ಮುಸ್ಲಿಂ ಹುಡುಗನಿಗೆ ಏನೂ ಕೂಡ ಆಗಬಾರ್ದು ಅಂತ ನಾನು ಕೂಡ ಕೇಳ್ಕೊತೀನಿ. ನೀವು ಕೂಡ ಇರಿ. ನನ್ನ ಸಪೋರ್ಟ್ ಯಾವತ್ತೂ ಕೂಡ ಸಮೀರ್ ಅವ್ರಿಗೆ ಇರುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನಮ್ಗೇನೇ ಡೌಟ್ ಇದ್ರೂ ಕೂಡ, ನಿಮ್ಗೇನೇ ಒಂದಷ್ಟು ಮಾತುಕತೆ ಇದ್ರೂ ಕೂಡ ಟೆಕ್ಸ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.